ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಶಿಕ್ಷಣ ಇಲಾಖೆಯವರು ಸೆಕೆಂಡ್ PUC ಎಕ್ಸಾಮ್ 2024 ಇದಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಹಾಗೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈಗ ಫಿಸಿಕ್ಸ್ ಸಬ್ಜೆಕ್ಟ್ ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ಅದರಲ್ಲಿರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಪಾರ್ಟ್ ಡಿ ಅಲ್ಲಿ 45th ಕ್ವೆಶ್ಚನ್ ಇಂದ 48th ಕ್ವೆಶ್ಚನ್ ವರೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. 4 ಪ್ರಾಬ್ಲಮ್ ಅಲ್ಲಿ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಅಟ್ ಲೀಸ್ಟ್ 2 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಸರಿನಾ? ಸೊ ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ಅದರಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿದ್ದೇವೆ. ನಂತರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರ್ಬೇಕಿರುವಂತಹ ಎಲ್ಲ ಸ್ಟೆಪ್ಸ್ ಅನ್ನ ಈಸಿಯಾಗಿ ನಿಮಗೆ ಅರ್ಥ ಆಗೋತ್ತೆ ಟೀಚ್ ಮಾಡ್ತೀನಿ. ಅರ್ಥ ಆಗತ್ತೆ, ನಂತರ ಎಕ್ಸಾಮ್ ಅಲ್ಲೂ ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಈ ಕ್ಲಾಸ್ ಏನಿದೆ ಇದನ್ನ ರಿಲ್ಯಾಕ್ಸ್ ಆಗಿ ಬಟ್ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಅರ್ಥ ಆಗತ್ತೆ, ಹಾಗೆ ಎಕ್ಸಾಮ್ ಅಲ್ಲೂ ಕೂಡ ಸಾಲ್ವ್ ಮಾಡ್ತೀರಾ ಪ್ರಾಬ್ಲಮ್ಸ್ ಅನ್ನ. ಸರಿನಾ? ಸರಿ, ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ 45th ಕ್ವೆಶ್ಚನ್ ಅದು ನೀವೀಗ ಬೋರ್ಡ್ ಮೇಲೆ ಕೂಡ ನೋಡ್ತಾ ಇದ್ದೀರಾ, ನಾನು ಒಮ್ಮೆ ಓದ್ತೀನಿ. ಸರಿನಾ? ಸರಿ. 2 ಪಾಯಿಂಟ್ ಚಾರ್ಜಸ್ ಈಚ್ ಆಫ್ 2 microcoulomb ಆರ್ ಪ್ಲೇಸ್ಡ್ ಅಟ್ ದ 2 ಕಾರ್ನರ್ಸ್ A and B of equilateral triangle ABC of sides 0.2 meter. Find the magnitude and direction of resultant electric field. ಇದು ಕೊಟ್ಟಿರುವಂತಹ ಪ್ರಾಬ್ಲಮ್. ಇದನ್ನು ನಾವು ಸಾಲ್ವ್ ಮಾಡಬೇಕು. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಮೊದಲಿಗೆ ಗಿವನ್ ವ್ಯಾಲ್ಯೂಸ್ ಏನಿದೆ ಅದನ್ನ ಬರೆದುಕೊಳ್ಬೇಕು. ಏನೇನು ಕೊಟ್ಟಿದ್ದಾರೆ ಹಾಗಿದ್ರೆ 2 ಪಾಯಿಂಟ್ ಚಾರ್ಜಸ್ ಈಚ್ ಆಫ್ 2 microcoulomb ಅಂತ ಕೊಟ್ಟಿದ್ದಾರೆ. 2 ಚಾರ್ಜಸ್ ಇದಾವೆ, ಎರಡರದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಎಷ್ಟು? 2 microcoulomb. ನಾವು ಚಾರ್ಜಸ್ ಏನಿದೆ ಅದನ್ನ Q ಅಂತ ಡಿನೋಟ್ ಮಾಡ್ತೀವಿ. 2 ಚಾರ್ಜಸ್ ಇದೆ, Q1 and Q2 ಅಂತ ಡಿನೋಟ್ ಮಾಡ್ತೀವಿ. ಎರಡರದು ವ್ಯಾಲ್ಯೂ ಸೇಮ್ ಇದೆ, 2 microcoulomb. ಅದಕ್ಕೋಸ್ಕರ ಇಲ್ಲಿ ಬರ್ತಿದ್ದೀವಿ ಏನು, Q1 is equal to Q2 which is equal to 2 microcoulomb. ಮೈಕ್ರೋ ಅಂದ್ರೆ ಎಷ್ಟು? 10⁻⁻⁶. ಅದಕ್ಕೋಸ್ಕರ Q1 is equal to Q2 is equal to 2 ಮೈಕ್ರೋ ಅಂದ್ರೆ 10⁻⁻⁶ ಕೂಲಂಬ್. ಬರೆದುಕೊಂಡಿದ್ದೇವೆ. ಸರಿ ಇದೆಯಾ? ಸರಿ ಇದೆ. ಅದ್ರ ನಂತರ ಮತ್ತೇನು ಕೊಟ್ಟಿದ್ದಾರೆ, ಆ ಚಾರ್ಜಸ್ ಏನಿದೆ ಅದನ್ನ A and B ಕಾರ್ನರ್ಸ್ ಏನಿದೆ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸರಿನಾ? ಅಂದ್ರೆ ABC ಅಂತ ಒಂದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಅದರ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಅದರ A ಮತ್ತು B ಕಾರ್ನರ್ ಅಲ್ಲಿ Q1 ಮತ್ತು Q2 ಚಾರ್ಜಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ನಂತರ ಆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಏನಿದೆ ಅದರ ಸೈಡ್ಸ್ ಏನಿದೆ ಅದರ ಲೆಂತ್ 0.2 ಮೀಟರ್ ಇದೆ. ಅದನ್ನ ಬರೆದುಕೊಂಡಿದ್ದೀವಿ. ಸೊ ಇಲ್ಲಿ ಸಿ ಅನ್ನೋ ಕಾರ್ನರ್ ಏನಿದೆ ಅಲ್ಲಿ ಎ ಅಲ್ಲಿ ಇರುವಂತಹ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಎ ಅನ್ನೋ ಪಾಯಿಂಟ್ ಅಲ್ಲಿ ಬಿ ದಲ್ಲಿ ಇರುವಂತಹ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಗೆ ಯಾವ ಫಾರ್ಮುಲಾ ಬೇಕು ಅದು ನಮ್ಗೆ ಆಲ್ರೆಡಿ ಗೊತ್ತು. E is equal to 1/4πε0 ಇಂಟು Q ಡಿವೈಡೆಡ್ ಬೈ R². ಗೊತ್ತಿದೆ ಅಲ್ಲ? ಗೊತ್ತಿದೆ. ನಾವಿಲ್ಲಿಗ ಫಾರ್ಮುಲಾ ಏನಿದೆ ಅದನ್ನು ಕೂಡ ಬರೆದುಕೊಂಡಿದ್ದೇವೆ. E is equal to 1/4πε0 ಇಂಟು Q ಡಿವೈಡೆಡ್ ಬೈ R². Q ಅಂದ್ರೆ ಎನಿಯನ್ ಆಫ್ ದ ಚಾರ್ಜ್. ಸೊ Q1 ಅಂತ ಕನ್ಸಿಡರ್ ಮಾಡಿದ್ರೆ ಆ Q1 ಚಾರ್ಜ್ ಎದಲ್ಲಿದೆ. ಸೊ Q1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ 2 microcoulomb ಡಿವೈಡೆಡ್ ಬೈ R² ಅಂತ ಇದೆ. ಆರ್ ಅಂದ್ರೆ ಏನು? ಆರ್ ಅಂತ ಹೇಳಿದ್ರೆ ಈ ಸಿ ಅನ್ನೋ ಪಾಯಿಂಟ್ ಏನಿದೆ ಅದರಿಂದ ಎಕ್ಕೆ ಇರುವಂತಹ ಡಿಸ್ಟೆನ್ಸ್. ಯಾಕೆ ನಾವು Q1 ಚಾರ್ಜ್ ನ ಕನ್ಸಿಡರ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಸೊ ಆ ಡಿಸ್ಟೆನ್ಸ್ ಎಷ್ಟು? 0.2 ಮೀಟರ್. ಸೊ 0.2 ಸ್ಕ್ವೇರ್ ಅಂತ ಬರೀತೀರಾ. ಯಾವಾಗ? ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ. ಸರಿನಾ? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಾಯ್ತು ಅಂತ ಅಂದ್ಕೊಳ್ಳಿ. ಅದ್ರ ನಂತರ ಏನ್ ಮಾಡ್ಬೇಕಾಗತ್ತೆ, ನಾವು ಮತ್ತೊಂದು ಎಲೆಕ್ಟ್ರಿಕ್ ಫೀಲ್ಡ್ E2 ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ದಟ್ ಈಸ್ Q2 is equal to 2 microcoulomb. ಎಷ್ಟು ವ್ಯಾಲ್ಯೂ ಆಗುತ್ತೆ? Q1 is equal to Q2. ಹೌದಾ? ಹೌದು. ಹಾಗೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಸೈಡ್ಸ್ ಕೂಡ ಸೇಮ್ ಇದೆ. ಹೌದಾ? ಹೌದು. ಅದಕ್ಕೋಸ್ಕರ E1 ಮತ್ತು E2 ಏನಾಗುತ್ತೆ? ಈಕ್ವಲ್ ಆಗಿರುತ್ತೆ, ಬಟ್ ಡೈರೆಕ್ಷನ್ ಬೇರೆ ಬೇರೆ ಇರುತ್ತೆ. ಸೊ ನೀವೀಗ E1 ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ವ್ಯಾಲ್ಯೂ E2ಗೂ ಕೂಡ ಇರುತ್ತೆ. ಕ್ಲಿಯರ್ ಆಯ್ತು? ಇದಿಷ್ಟು ಕ್ಲಿಯರ್ ಆಯ್ತು. ಅದ್ರ ನೆಕ್ಸ್ಟ್ ಏನಿದೆ ಹಾಗಿದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
electric field at C due to charge at A ಅದನ್ನ ಈ ಕಡೆ ತೆಗೆದುಕೊಂಡ್ರೆ ಅದನ್ನ E1 ಅಂತ ಕನ್ಸಿಡರ್ ಮಾಡೋಣ. ಅದರ ನಂತರ electric field at C due to charge at B ಅದರ ಡೈರೆಕ್ಷನ್ ಈ ಕಡೆ ಅಂತ ಕನ್ಸಿಡರ್ ಮಾಡೋಣ. ಅದನ್ನ E2 ಅಂತ ಕನ್ಸಿಡರ್ ಮಾಡೋಣ. ಸೊ E1 ಮತ್ತು E2 ಟೂ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇದೆಯಾ? ಇದೆ. ಅದರ ರಿಸಲ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ರಿಸಲ್ಟೆಂಟ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ನಾವು ಫಸ್ಟ್ ಇಯರ್ ಅಲ್ಲಿ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಅದಕ್ಕೋಸ್ಕರ ಒಂದು ಡೆರಿವೇಶನ್ ಮಾಡಿದ್ವಿ, ನೆನಪಿದ್ಯಾ? ಸೊ ಅದೇ ಡೆರಿವೇಶನ್ ಅನ್ನ ಇಲೆಕ್ಟ್ರಿಕ್ ಫೀಲ್ಡ್ಸ್ಗೋಸ್ಕರ ಬರೆದ್ರೆ ನಾವು ಹೀಗೆ ಬರೀಬಹುದು. E is equal to square root of E1 square plus E2 square plus E1 E2 cos theta ಅಂತ. E1 ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ at C ಡ್ಯೂ ಟು ಚಾರ್ಜ್ at A. E2 ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ at C ಡ್ಯೂ ಟು ಚಾರ್ಜ್ at B. ಆಂಗಲ್ ಏನು ಹಾಗಿದ್ರೆ? ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಇದೆ, ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಇದೆ, ಅದ್ರ ನಡುವೆ ಆಂಗಲ್ ಇರುತ್ತೆ, ಅದು ಥೀಟಾ ಆಗಿರುತ್ತೆ, ಸರಿನಾ? ಸೊ ಥೀಟಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ತು. ನಂತರ ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಡೈರೆಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. tan pi is equal to E1 sin theta divided by E2 plus E1 cos theta. ಇಲ್ಲಿ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, E1 ಮತ್ತು E2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಅದಂದ್ರೆ ಕ್ಯಾಲ್ಕುಲೇಷನ್ ಮಾಡೋದು. ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳಿದೆ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ಪ್ರಾಬ್ಲಮ್ ಅನ್ನ ವಿಡಿಯೋ ನೋಡದೆ ನೀವೇ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸಾಲ್ವ್ ಮಾಡಬಹುದು. ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ. ಈಗ ನಾನು ಸಾಲ್ವ್ ಮಾಡ್ತೀನಿ. ಸರಿ, ಈಗ ಸಾಲ್ವ್ ಮಾಡ್ತಾ ಹೋಗೋಣ. ನಂತರ ಬೋರ್ಡ್ ಮೇಲೆ ತುಂಬಾ ಬರ್ದಿದೆ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅರ್ಥ ಆಗ್ಲಿ ಅಂತ ಎಲ್ಲ ಸ್ಟೆಪ್ಸ್ ಅನ್ನು ಕೂಡ ಡೀಟೇಲ್ ಆಗಿ ಬರ್ದಿದ್ದೀನಿ. ಅದಕ್ಕೋಸ್ಕರ ತುಂಬಾ ಲೆಂದಿ ಅನಿಸ್ತಾ ಇದೆ. ಇಷ್ಟು ಲೆಂದಿ ಇಲ್ಲ. ನೀವು ಮತ್ತು ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸಾಲ್ವ್ ಮಾಡಬಹುದು, ಸರಿನಾ? ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಲಿ ಅಂತ ಡೀಟೇಲ್ ಆಗಿ ಬರ್ದಿರೋದು. ಸರಿ, ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲದಾಗಿ ನಮಗೆ ಫಾರ್ಮುಲಾ ಗೊತ್ತಿದೆ. E is equal to 1/4πε0 into Q divided by R square ಅಂತ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ at C ಡ್ಯೂ ಟು ಚಾರ್ಜ್ at A ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? E1 is equal to 1/4πε0 into ಚಾರ್ಜ್ at A ಏನಾಗಿತ್ತು? 2 ಮೈಕ್ರೋಕೂಲಮ್. ಸೊ 2 into 10⁻⁶ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? C ದಿಂದ A ಗೆ ಇಷ್ಟಿದೆ, 0.2 ಮೀಟರ್ ಇದೆ. ಸೊ 0.2 ಸ್ಕ್ವೇರ್ ಅಂತ ಬರ್ದ್ವಿ. ಸರಿ ಇದೆಯಾ? ಸರಿ ಇದೆ. ಹಾಗಿದ್ರೆ E1 ಅಂದ್ರೆ ಏನು? E1 ಈಸ್ ಎಲೆಕ್ಟ್ರಿಕ್ ಫೀಲ್ಡ್ at C ಡ್ಯೂ ಟು ಚಾರ್ಜ್ at A. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಸೊ E1 is equal to 1/4πε0 ಏನಿದೆ ಅದನ್ನು ನಾವು 9 into 10⁹ ಅಂತ ಬರೀಬಹುದು. ಅದಕ್ಕೋಸ್ಕರ ಬರ್ತಿದ್ವಿ 1/4πε0 ಇದ್ದಲ್ಲಿ 9 into 10⁹ ಇಂಟು 2 into 10⁻⁶ ಡಿವೈಡೆಡ್ ಬೈ 0.2 ಏನಿದೆ ಅದನ್ನ ಸ್ಕ್ವೇರ್ ಮಾಡಿದ್ರೆ 0.04 ಅಂತ ಆಗುತ್ತೆ. ಸೊ ಅದನ್ನ ಬರ್ತಿದ್ವಿ. ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತು. ಅದ್ರ ನೆಕ್ಸ್ಟ್ ಏನಿದೆ? ಇದನ್ನ ಸಿಂಪ್ಲಿಫೈ ಮಾಡೋದು. E1 is equal to 9 into 2 ಎಷ್ಟಾಯ್ತು? 18 ಆಯ್ತು. 18 ಆಯ್ತು. ನಂತರ ಇಲ್ಲಿ 10⁻⁹ ಇದೆ, ನಂತರ ಇಲ್ಲಿ 10⁻⁻⁶ ಇದೆ. ಸೊ ಏನಾಗುತ್ತೆ? ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 10⁻³ ಉಳಿಯುತ್ತೆ ಇನ್ನು ನ್ಯೂಮರೇಟರ್, ಡಿವೈಡೆಡ್ ಬೈ 0.04 ಅದನ್ನ ಬರ್ದಿದ್ವಿ. ಸರಿನಾ? ಸರಿ, ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 4.5 ಇಂಟು 10⁵ ನ್ಯೂಟನ್ ಪರ್ ಕೂಲಮ್ ಅಂತ ಬರುತ್ತೆ. ನ್ಯೂಟನ್ ಪರ್ ಕೂಲಮ್ ಅಂದ್ರೆ ಏನು? ಇಟ್ ಇಸ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸರಿ ಇದೆಯಾ? ಸರಿ ಇದೆ. ನಂತರ ಈಗ ಇಲ್ಲಿ ನಾವು ಸ್ಕ್ವೇರ್ ರೂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಆ ಟೈಮಲ್ಲಿ ಹೆಲ್ಪ್ ಆಗಲಿ ಅಂತ ಇಲ್ಲಿ ಆಡ್ ನಂಬರ್ ಇದ್ರೆ, ಪವರ್ ಅಲ್ಲಿ ಆಡ್ ನಂಬರ್ ಇದ್ರೆ ಅದನ್ನು ನಾವು E1 ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿಗ 10⁵ ಅಂತ ಇದೆ, ಪವರ್ ಆಡ್ ನಂಬರ್ ಇದೆ, ಅದನ್ನ E1 ನಂಬರ್ ಬರೀಬೇಕು. ಅದಕ್ಕೋಸ್ಕರ ಏನ್ ಮಾಡೋದು? ನಾವು 10⁴ ಅಂತ ಬರೆದುಕೊಂಡ್ವಿ. ಸೊ ಒಂದು 10 ಇಂದ 4.5ಗೆ ಮಲ್ಟಿಪ್ಲೈ ಮಾಡೋದು. ಅದಕ್ಕೋಸ್ಕರ 45 ಅಂತ ಆಯ್ತು. ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಈಗೇನ್ ಮಾಡ್ತೀವಿ ನಾವು? ಅಂತ ಹೇಳಿದ್ರೆ ಇಲ್ಲಿ Q1 ಮತ್ತು Q2 ವ್ಯಾಲ್ಯೂ ಸೇಮ್ ಇದೆ, 2 ಮೈಕ್ರೋಕೂಲಮ್. ನಂತರ ಸಿ ಪಾಯಿಂಟ್ಗೆ ಎ ದಿಂದ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಬಿ ದಿಂದ ಕೂಡ ಇದೆ. ಹಾಗಿದ್ರೆ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಈಕ್ವಲ್ ಆಗಿರುತ್ತೆ, ಬಟ್ ಡೈರೆಕ್ಷನ್ ಬೇರೆ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಅದಕ್ಕೋಸ್ಕರ ಇಲ್ಲಿ ಬರ್ದಿರೋದು ಏನ್ ಹೇಳಿ? ವಿ ಹ್ಯಾವ್ Q1 is equal to Q2 and R1 is equal to R2. Q1 is equal to Q2 and R1 is equal to R2. ಸೊ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ E1 is equal to E2, ಮ್ಯಾಗ್ನಿಟ್ಯೂಡ್ ಸೇಮ್ ಆಗುತ್ತೆ. ಸೊ E1 is equal to E2 which is equal to 45 into 10⁴ ನ್ಯೂಟನ್ ಪರ್ ಕೂಲಮ್ ಅಂತ ಆಗುತ್ತೆ.
ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ಕ್ಲಿಯರ್ ಆಯ್ತು. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಾಯ್ತು. ಈಗ ಏನ್ ಮಾಡ್ಬೇಕು ನಾವು? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮೊದಲು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನ ಈ ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋಣ. E1 ಅಂದ್ರೆ ಏನಾಗಿತ್ತು? E1 ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ. ಅದರ ಡೈರೆಕ್ಷನ್ ಈ ಕಡೆ ಇರುತ್ತೆ. E1 ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ. ಅದರ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಹೀಗಿರುತ್ತೆ. ಅದನ್ನ ನಾವು E2 ಅಂತ ಬರಿಬಹುದು. ಈಗ ಇದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿತ್ತು. ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಆದ್ರೆ ಸೈಡ್ಸ್ ಈಕ್ವಲ್ ಇರುತ್ತೆ, ಹಾಗೆ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಹಾಗೆ ಆಂಗಲ್ ಏನಿದೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ? 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ. ಸರಿ ಇದೆಯಾ? ಸರಿ ಇದೆ. ಈ ಆಂಗಲ್ 60 ಡಿಗ್ರಿ ಆದ್ರೆ ಈ ಆಂಗಲ್ ಎಷ್ಟಾಗತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇದು ಕೂಡ 60 ಡಿಗ್ರಿ ಆಗತ್ತೆ. ಇದು ನಮ್ಗೆ ಯಾಕೆ ಬೇಕು? ನೆಕ್ಸ್ಟ್ ಫಾರ್ಮುಲಾ ಏನಿದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಬೇಕು. ಸೊ E1 ಮತ್ತು E2 ವ್ಯಾಲ್ಯೂ ಗೊತ್ತಿದೆ. ದಟ್ ಈಸ್ 45 × 10⁴ ನ್ಯೂಟನ್ ಪರ್ ಕೂಲಂಬ್. ನಂತರ ಇಲ್ಲಿ E1 E2 ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ವ್ಯಾಲ್ಯೂ ಗೊತ್ತಿದೆ. ನಂತರ ಇಲ್ಲಿ ಕಾಸ್ ಥೀಟಾ ಅಂತ ಹೇಳಿದೆ. ಥೀಟಾ ವ್ಯಾಲ್ಯೂ ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಕಾಸ್ 60 ವ್ಯಾಲ್ಯೂ ಎಷ್ಟು? 1/2. ಸೊ 1/2 ಅಂತ ಬರ್ತಿದೆ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಸೊ ಹಾಗಿದ್ರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಅದ್ರಂತ್ರ ಏನು ಉಳಿಯುತ್ತೆ ಅಂತ ಹೇಳಿದ್ರೆ E = ಸ್ಕ್ವೇರ್ ರೂಟ್ ಆಫ್ 45 ಸ್ಕ್ವೇರ್ ಮಾಡಿದ್ರೆ 2025 ಇಂಟು 10⁴ ಇದೆ, ಅದನ್ನ ಸ್ಕ್ವೇರ್ ಮಾಡಿದ್ರೆ 10⁸ ಆಗುತ್ತೆ. ಪ್ಲಸ್ ಇಲ್ಲೂ ಕೂಡ 45 ಇಂಟು 10⁴ ಅಂತಿದೆ. 45 ಸ್ಕ್ವೇರ್ ಅಂದ್ರೆ 2025 ಇಂಟು 10⁴ ಸ್ಕ್ವೇರ್ ಅಂದ್ರೆ 10⁸. ಬ್ರಾಕೆಟ್ ಕ್ಲೋಸ್. ಪ್ಲಸ್ ಇಲ್ಲಿ 45 ಇಂಟು 45 ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 45 ಇಂಟು 45 ಅಂತ ಹೇಳಿದ್ರೆ 45 ಸ್ಕ್ವೇರ್ ಅಂತಾನೆ. ಸೊ 2025 ಇಂಟು 10⁴ ಇಂಟು 10⁴ ಎಷ್ಟಾಗುತ್ತೆ? 10⁸ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2025 ಇಂಟು 10⁸ ಪ್ಲಸ್ 2025 ಇಂಟು 10⁸ ಪ್ಲಸ್ 2025 ಇಂಟು 10⁸ ಅಂತ ಇದೆ. ಸರಿನಾ? ಈಗ 2025 ಪ್ಲಸ್ 2025 ಪ್ಲಸ್ 2025 ಅದು ಮೂರನ್ನು ಆಡ್ ಮಾಡಿದ್ರೆ 6075 ಅಂತ ಆಗತ್ತೆ. ಸರಿನಾ? ಅದರ ನಂತರ ಇಲ್ಲಿ 10⁸ ಇದೆ, ಮೂರು ಟರ್ಮಲ್ಲೂ 10⁸ ಇದೆ. ಅದನ್ನ ಕಾಮನ್ ತೆಗೆದುಕೊಂಡ್ರೆ ಏನಾಗುತ್ತೆ? 6075 ಇಂಟು 10⁸ ಅಂತ ಆಗತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರೀಬಹುದು ನಾವು? E = ಸ್ಕ್ವೇರ್ ರೂಟ್ ಆಫ್ 6075 ಇಂಟು 10⁸ ಅಂತ ಬರಿಬಹುದು. ಅದ್ರ ನಂತರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 6075 ಏನಿದೆ ಅದರ ಸ್ಕ್ವೇರ್ ರೂಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು 77.94 ಅಂತ ಆಗತ್ತೆ. ಅದರ ನಂತರ ಸ್ಕ್ವೇರ್ ರೂಟ್ ಆಫ್ 10⁸. ಈಗ ಸ್ಕ್ವೇರ್ ರೂಟ್ ಅಂದ್ರೆ ಏನು? 1/2 ಅಂತ ಅರ್ಥ, ಹೌದಾ? 10⁸ ರೇಸ್ ಟು 1/2 ಅಂತ ಹೇಳಿದ್ರೆ 10⁴ ಅಂತ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿ 77.94. ದಿಸ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 6075 ಇಂಟು 10⁸ ಏನಿದೆ ಅದರ ಸ್ಕ್ವೇರ್ ರೂಟ್ ಬರಿತೀವಿ. ದಟ್ ಈಸ್ ಈಕ್ವಲ್ ಟು 10⁴ ಅಂತ ಆಗುತ್ತೆ. 10⁸ ಏನಿದೆ ಅದರ ಸ್ಕ್ವೇರ್ ರೂಟ್ 10⁴ ಅಂತ ಆಗುತ್ತೆ. ಅದನ್ನ ಬರೆದಿದ್ದೀವಿ. ನಂತರ ನ್ಯೂಟನ್ ಪರ್ ಕೂಲಂಬ್. ದಿಸ್ ಇಸ್ ದ ರಿಸಲ್ಟಂಟ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಏನ್ ಮಾಡೋದಿದೆ? ಡೈರೆಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಿದೆ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿ ಫಾರ್ಮುಲಾ ಇದೆ. tan pi = E1 sin θ ಡಿವೈಡೆಡ್ ಬೈ E2 ಪ್ಲಸ್ E1 cos θ ಅಂತ. ಸೊ E1 ಇದ್ದಲ್ಲಿ E1 ವ್ಯಾಲ್ಯೂನ, E2 ಇದ್ದಲ್ಲಿ E2 ವ್ಯಾಲ್ಯೂ ಕೂಡ ಸೇಮ್ ಇದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸರಿನಾ? ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಂತರ ಥೀಟಾ ಅಂದ್ರೆ ಏನು? ಈ ಆಂಗಲ್ ದಟ್ ಈಸ್ 60 ಡಿಗ್ರಿ. 60 ಡಿಗ್ರಿ ಇದೆ. ಸೊ ಸೈನ್ 60 ಡಿಗ್ರಿ. ನಂತರ ಇಲ್ಲಿ ಕಾಸ್ ಥೀಟಾ ಇದ್ದಲ್ಲಿ ಕಾಸ್ 60 ಡಿಗ್ರಿ ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು. ಅದಂತರ 45 ಇಂಟು 10⁴ ಇದೆ ನ್ಯೂಮಿರೇಟರ್ ಅಲ್ಲಿ, ಅದನ್ನ ಹಾಗೆ ಬರೆದುಕೊಂಡ್ವಿ. ಇಂಟು sin 60 is equal to 0.866 ಅಂತ ಬರುತ್ತೆ. ಅದನ್ನ ಬರೆದುಕೊಳ್ಳಿ. ಡಿವೈಡೆಡ್ ಬೈ ಇಲ್ಲಿ E2 ವ್ಯಾಲ್ಯೂ ಬರ್ತಿದಲ್ವಾ 45 ಇಂಟು 10⁴, ಅದನ್ನ ಹಾಗೆ ಬರೆದುಕೊಂಡಿದ್ದೀವಿ. ಪ್ಲಸ್ ಬ್ರಾಕೆಟ್ ಈ ವ್ಯಾಲ್ಯೂನ ಹಾಗೆ ಬರೆದುಕೊಂಡಿದ್ದೀವಿ. ಇಂಟು ಕಾಸ್ 60 ವ್ಯಾಲ್ಯೂ 1/2 ಆಗುತ್ತೆ. ಅದನ್ನ ಹಾಗೆ ಬರೆದುಕೊಂಡಿದ್ದೀವಿ. ಸೊ ಇಲ್ಲಿ ನ್ಯೂಮಿರೇಟರ್ ಏನಿದೆ ಅಲ್ಲಿ 45 ಇಂಟು
0.866 ಅದನ್ನ ಮಲ್ಟಿಪ್ಲೈ ಮಾಡಿ 38.97 ಅಂತ ಬರ್ದ್ವಿ ಇಂಟು 10⁴ ಅದನ್ನ ಹಾಗೆ ಬರ್ದ್ಕೊಂಡಿದೀವಿ ಡಿವೈಡೆಡ್ ಬೈ 45 ಇಂಟು 10⁴ ಅದನ್ನ ಹಾಗೆ ಬರ್ದ್ಕೊಂಡಿದೀವಿ ಪ್ಲಸ್ ಈ 45 ಏನಿದೆ ಅದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ 22.5 ಬರುತ್ತೆ ಇಂಟು 10⁴ ಅದನ್ನ ಬರ್ದ್ಕೊಂಡಿದೀವಿ. ಸರಿ ಇದೆಯಾ? ಸರಿ ಇದೆ. ಸೊ ಇಲ್ಲಿ ನ್ಯೂಮರೇಟರ್ ಏನಿದೆ ಅದನ್ನ ಹಾಗೆ ಬರ್ದ್ಕೊಂಡ್ವಿ. ಡಿನಾಮಿನೇಟರ್ ಏನಾಗುತ್ತೆ 10⁴ ಇದೆ ಅಲ್ಲ 10⁴ ಅದನ್ನ ಕಾಮನ್ ತೆಗೆದುಕೊಳ್ಬಹುದು. ಅದಕ್ಕೇನ್ ಮಾಡ್ತೀರಾ ಅದನ್ನ ಹೀಗೆ ಬರಿಬಹುದಾ? ಅದ್ರ ನೆಕ್ಸ್ಟ್ ಸ್ಟೆಪ್ ಅನ್ನು ಇಲ್ಲೇ ಬರ್ದೆ ನಾನು. ಅವಾಗ ಏನಾಗುತ್ತೆ 45 ಪ್ಲಸ್ 22.5 ಏನಾಗುತ್ತೆ 67.5 ಇಂಟು 10⁴ ಬರಿಬಹುದು. ಅವಾಗ ಏನಾಗುತ್ತೆ 10⁴ ಕ್ಯಾನ್ಸಲ್ ಆಗುತ್ತೆ 38.97 ಡಿವೈಡೆಡ್ ಬೈ 67.5 ಬರೆದ್ರೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ tan pi is equal to 0.5773 ಅಂತ ಬರುತ್ತೆ. ಸೊ ನಮ್ಗೆ ಈಗ ಆಂಗಲ್ ಬೇಕು ಪೈ ಬೇಕು, ಅದಕ್ಕೋಸ್ಕರ pi is equal to tan inverse of 0.5773 ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂದಿದೆ ವ್ಯಾಲ್ಯೂ 30 ಡಿಗ್ರಿ 39 ಮಿನಿಟ್ ಅಂತ ಬರುತ್ತೆ. ಅಥವಾ ಸ್ವಲ್ಪ ಚೇಂಜಸ್ ಆಗ್ಬಹುದು, ಆಕ್ಚುಲಿ 30 ಡಿಗ್ರಿ ಬರಬೇಕು ಅದು. ಯಾಕೆ ಇದು 60 ಡಿಗ್ರಿ ಇದೆ, ಎರಡು E1 E2 ವ್ಯಾಲ್ಯೂ ಈಕ್ವಲ್ ಇದೆ. ಸೊ ಅಂದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇರುತ್ತೆ. ಸೊ 30 ಡಿಗ್ರಿ ಬರಬೇಕು, ಸ್ವಲ್ಪ ಚೇಂಜಸ್ ಬಂದಿದೆ, ಇರ್ಲಿ ನೋ ಪ್ರಾಬ್ಲಮ್. ಇದೇನಾಗಿರುತ್ತೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಡೈರೆಕ್ಷನ್ ಆಗಿರುತ್ತೆ. ಅದನ್ನ ER ಅಂತ ಬರೀಬಹುದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು. ಸರಿನಾ? ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಬರೀ, ನಂತರ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ. ಈಗ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಸೆಕೆಂಡ್ ಪ್ರಾಬ್ಲಮ್ ಏನಿತ್ತು 46th ಕ್ವಶನ್. ಸೊ ಅದನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಕ್ವಶನ್ ಅನ್ನ ನಾನು ಓದ್ತಾ ಇದ್ದೀನಿ, ನೀವು ಬೋರ್ಡ್ ಮೇಲೆ ಕೂಡ ಆ ಕ್ವಶನ್ ಅನ್ನ ನೋಡ್ತಾ ಇದ್ದೀರಾ. ಈಗ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ದ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾಪರ್ ಈಸ್ ಎಸ್ಟಿಮೇಟೆಡ್ ಟು ಬಿ 8.5 ಇಂಟು 10⁻28 m⁻³ ಅಂತ ಕೊಟ್ಟಿದ್ದಾರೆ. ನಂತರ ಅ ಕಾಪರ್ ವೈರ್ ಆಫ್ ಲೆಂತ್ 3 ಮೀಟರ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2 mm² is carrying a current 3 ampere. Now calculate the drift velocity of the electrons and how long does electron take to drift from one end of the wire to its another end. ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಡ್ರಿಫ್ಟ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಆ ಒಂದು ಕಾಪರ್ ವೈರ್ ಏನಿದೆ 3 ಮೀಟರ್ ಲೆಂತ್ ಇರೋದು, ಅದರ ಒಂದು ಎಂಡಿಂದ ಮತ್ತೊಂದು ಎಂಡ್ಗೆ ಎಲೆಕ್ಟ್ರಾನ್ ಬರೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಆ ಟೈಮ್ ಅನ್ನು ನಾವು ಮೆಜರ್ ಮಾಡಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗಿವನ್ ಕ್ವಾಂಟಿಟೀಸ್ ಅನ್ನ ಮೊದಲೇ ಬರೆದುಕೊಂಡಿದ್ದೀವಿ. ಮೊದಲಿಗೆ ಏನು ಹೇಳಿದ್ದಾರೆ? ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಕಾಪರ್ ವೈರ್ ಈಸ್ ಅಂತ ಕೊಟ್ಟಿದ್ದಾರೆ. ಅದರ ವ್ಯಾಲ್ಯೂ ಏನಿತ್ತು 8.5 ಇಂಟು 10⁻28 m⁻³ ಅಂತ ಕೊಟ್ಟಿದ್ದಾರೆ. ಸೊ ಆ ನಂಬರ್ ಡೆನ್ಸಿಟಿ ಏನಿದೆ ಅದನ್ನ ನಾವು ಎನ್ ಅಂತ ಬರಿತೀವಿ. ನಂತರ ಲೆಂತ್ ಆಫ್ ಕಾಪರ್ ವೈರ್ ಕೊಟ್ಟಿದ್ದಾರೆ, ಎಷ್ಟಿತ್ತು 3 ಮೀಟರ್. ನಂತರ ಏರಿಯಾ ಕೂಡ ಕೊಟ್ಟಿದ್ರು, ಏರಿಯಾ ಎಷ್ಟಾಗಿತ್ತು 2 mm² ಅಂತ ಕೊಟ್ಟಿದ್ದಾರೆ. ಮಿಲಿ ಅಂತ ಹೇಳಿದ್ರೆ 10⁻⁻3. ಸೊ 2 ಇಂಟು 10⁻³ m² ಅಂತ ಬರೆದುಕೊಂಡಿದ್ದೀವಿ. ಸರಿ ಇದೆಯಾ? ಸರಿ ಇದೆ. ಅದ ನಂತರ ಕರೆಂಟ್ ಎಷ್ಟು ಕ್ಯಾರಿ ಮಾಡ್ತಾ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ, ಎಷ್ಟಿತ್ತು 3 ಆಂಪಿಯರ್ ಅಂತ ಕೊಟ್ಟಿದ್ರು. ಸೊ ಅದನ್ನ ಬರೆದುಕೊಂಡಿದ್ದಾರೆ 3 ಆಂಪಿಯರ್. ಸೊ ಅದ್ರ ನೆಕ್ಸ್ಟ್ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ ಅದನ್ನ ಬರೆದುಕೊಂಡಿದ್ದೇವೆ. ಯಾವ ಫಾರ್ಮುಲಾ ಅಂತ ಹೇಳಿದ್ರೆ I is equal to NEA VD ಅಂತ ಫಾರ್ಮುಲಾ ಇತ್ತು, ಅದನ್ನ ಯೂಸ್ ಮಾಡ್ಕೊಳ್ತೇವೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತೇವೆ ಡ್ರಿಫ್ಟ್ ವೆಲಾಸಿಟಿಯನ್ನ VD ಅಂತ ಡಿನೋಟ್ ಮಾಡ್ತೇವೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ ಫಾರ್ಮುಲಾ ಇದೆ I is equal to NEA VD ಅಂತ. I ಅಂದ್ರೆ ಕರೆಂಟ್, N ಅಂತ ಹೇಳಿದ್ರೆ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್, E ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಎ ಅಂದ್ರೆ ಏರಿಯಾ ಆಫ್ ಎ ವೈರ್, ನಂತರ VD ಅಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ. ನಮ್ಗೆ ಈಗ ಯಾವ ಕ್ವಾಂಟಿಟಿ ಬೇಕು? VD ಬೇಕು,
ಅವಾಗ ಈ ಫಾರ್ಮುಲಾನ ಹೇಗೆ ಬರಿಬಹುದು ನಾವು? ವಿ ಡಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಇ ಎ ಅಂತ ಬರಿಬಹುದು. ಬರಿಬಹುದಾ? ಬರಿಬಹುದು. ಅದ್ರ ಸಲುವಾಗಿ ಬರ್ತಿದ್ದೀವಿ. ಅದರ ನೆಕ್ಸ್ಟ್ ಏನು ಮಾಡ್ತೀವಿ? ಈ ಫಾರ್ಮುಲಾದಲ್ಲಿ ನಾವು ಐ ವ್ಯಾಲ್ಯೂ, ಎನ್ ವ್ಯಾಲ್ಯೂ, ಇ ವ್ಯಾಲ್ಯೂ ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗೆ ಎ ವ್ಯಾಲ್ಯೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ವಿ ಡಿ ಇಸ್ ಈಕ್ವಲ್ ಟು ಐ ಎಷ್ಟಿದೆ? 3 ಆಂಪಿಯರ್, 3 ಅಂತ ಬರ್ತೀವಿ, ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ? 8.5 ಇಂಟು 10⁻28 ಅದನ್ನ ಬರ್ದಿದ್ದೀವಿ. ಇಂಟು ಈ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟಿತ್ತು? 1.6 ಇಂಟು 10⁻19. ಸರಿ ಇದೆಯಾ? ಸರಿ ಇದೆ. ಇಂಟು ಏನಿತ್ತು? ಏರಿಯಾ ಎಷ್ಟಿದೆ? 2 ಇಂಟು 10⁻³ ಮೀಟರ್ ಸ್ಕ್ವೇರ್ ಇದೆ. ಸೊ 2 ಇಂಟು 10⁻³ ಅಂತ ಬರ್ತಿದ್ದೀವಿ. ಸೊ ಇಲ್ಲಿ 3 ಇತ್ತು, ಅಂದ್ರೆ ವಿ ಡಿ ಇಸ್ ಈಕ್ವಲ್ ಟು ನ್ಯೂಮಿರೇಟರ್ 3 ಇತ್ತು, 3 ಅನ್ನ ಬರೆದುಕೊಂಡ್ವಿ, ಡಿವೈಡೆಡ್ ಬೈ 8.5 ಇಂಟು 1.6 ಇಂಟು 2. 8.5 1.6 ಇಂಟು 2 ಮಾಡಿದ್ರೆ 27.2 ಅಂತ ವ್ಯಾಲ್ಯೂ ಬರುತ್ತೆ. ಇಂಟು ಇಲ್ಲಿ 28, ಅದು 10⁻28 ಇದೆ, 10⁻−19 ಇದೆ, 10⁻−3 ಅಂತ ಹೇಳಿದೆ. ಸೊ ಆ ಪವರ್ಸ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10⁻6 ಅಂತ ಬರುತ್ತೆ. ಸೊ ವಿ ಡಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 27.2 ಇಂಟು 10⁻6 ಅಂತ ಆಯ್ತು. ಈಗ 3 ಡಿವೈಡೆಡ್ ಬೈ 27.2 ಮಾಡಿದ್ರೆ 0.1102 ಅಂತ ಬರುತ್ತೆ. ನಂತರ 10⁻6 ಇತ್ತು, ಅದು ನ್ಯೂಮಿರೇಟರ್ಗೆ ಹೋದ್ರೆ ಎಷ್ಟಾಗುತ್ತೆ? 10⁻6 ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ವೆಲಾಸಿಟಿ. ವೆಲಾಸಿಟಿ ಎಸ್ ಏನು? ಮೀಟರ್ ಪರ್ ಸೆಕೆಂಡ್. ಸೊ ಡ್ರಿಫ್ಟ್ ವೆಲಾಸಿಟಿ ಏನಾಯ್ತು? 0.1102 ಇಂಟು 10⁻6 ಮೀಟರ್ ಪರ್ ಸೆಕೆಂಡ್ ಅಂತ ಆಯ್ತು. ಸರಿ ಇದೆಯಾ? ಸರಿ ಇದೆ. ಈಗ ನೆಕ್ಸ್ಟ್ ಏನು ಹಾಗಿದ್ರೆ? ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಮಗೀಗ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಈ ಫಾರ್ಮುಲಾ ಗೊತ್ತಿದೆಯಾ? ಗೊತ್ತಿದೆ, ಫಸ್ಟ್ ಇಯರ್ ಅಲ್ಲೇ ಸ್ಟಡಿ ಮಾಡಿದೀವಿ. ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಫಾರ್ಮುಲಾ ಗೊತ್ತಿದೆ. ನಮಗೀಗ ಕೊಟ್ಟಿರುವಂತಹ ಅಥವಾ ನಾವು ಕ್ಯಾಲ್ಕುಲೇಟ್ ಮಾಡಿರಬೇಕು ಅಂತಹ ಮತ್ತೊಂದು ಕ್ವಾಂಟಿಟಿ ಯಾವುದು? ಆ ಒಂದು ವೈರ್ ಏನಿದೆ ಅದರ ಒಂದು ಎಂಡ್ ಇಂದ ಮತ್ತೊಂದು ಎಂಡ್ಗೆ ಎಲೆಕ್ಟ್ರಾನ್ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೈಮ್ ಬೇಕು. ಸೊ ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ವೆಲಾಸಿಟಿ. ಸೊ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಲೆಂತ್, ಒಂದು ಎಂಡ್ ಇದೆ ಮತ್ತೊಂದು ಎಂಡಿಗೆ ಲೆಂತಾ, ಟೋಟಲ್ ಲೆಂತ್. ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಲೆಂತ್ ಆಗುತ್ತೆ. ಲೆಂತ್ ಆಫ್ ಎ ಕಾಪರ್ ವೈರ್ ಅದೆಷ್ಟು ಕೊಟ್ಟಿದ್ದಾರೆ? 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಇದ್ದಲ್ಲಿ 3 ಮೀಟರ್ ಡಿವೈಡೆಡ್ ಬೈ ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅದಂತರ 3 ಡಿವೈಡೆಡ್ ಬೈ 0.1102 ಕ್ಯಾಲ್ಕುಲೇಟ್ ಮಾಡಿದ್ರೆ 27.22 ಅಂತ ಬರುತ್ತೆ. 10⁻6 ಇತ್ತು, ಮೇಲ್ಗಡೆ ಹೋದ್ರೆ 10⁻6 ಅಂತ ಆಗುತ್ತೆ. ಸೊ ಟೈಮ್ ಇಸ್ ಈಕ್ವಲ್ ಟು 27.22 ಇಂಟು 10⁻6 ಎಸ್ ಯೂನಿಟ್ ಆಫ್ ಟೈಮ್ ಏನಾಗಿತ್ತು? ಸೆಕೆಂಡ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ನಂತರ ಅರ್ಥ ಆಗಿದೆ ಅನ್ಸುತ್ತೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈಗ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಇರುವಂತಹ ಥರ್ಡ್ ಪ್ರಾಬ್ಲಮ್ ಅಂದ್ರೆ 47th ಕ್ವಶನ್, ಇದನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಸರಿ, ಈಗ ನಾನೀಗ ಕ್ವಶನ್ ಅನ್ನ ಓದ್ತಾ ಇದ್ದೀನಿ. ಕ್ವಶನ್ ನೀವೀಗ ಬೋರ್ಡ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಕ್ವಶನ್ ಏನು ಅಂತ ಹೇಳಿದ್ರೆ, ಸೈನುಸಾಯ್ಡಲ್ ವೋಲ್ಟೇಜ್ ಆಫ್ RMS ವ್ಯಾಲ್ಯೂ 200 ವೋಲ್ಟ್ and frequency 50 Hz is applied to series RC circuit. LCR circuit alla, series RC circuit, in which R is 5 ohm, that is the resistance is 5 ohm, and C is 800 microfarad. C andre capacitance, that is 800 microfarad. Now calculate impedance of the circuit and current through the circuit. So impedance ಮತ್ತು ಕರೆಂಟ್ ಏನಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ಗಿವನ್ ವ್ಯಾಲ್ಯೂಸ್. ಹಾಗಿದ್ರೆ ಯಾವ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ VRMS ಅದ್ರ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ RMS ವ್ಯಾಲ್ಯೂ ಆಫ್ ವೋಲ್ಟೇಜ್ ಈಸ್ 200 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಅದನ್ನ ಬರೆದುಕೊಂಡಿದ್ದೀವಿ. ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ
50 ಹರ್ಟ್ಸ್ ಅಂತ ಅದನ್ನ ಬರೆದುಕೊಂಡಿದ್ದೀವಿ. ನಂತರ ಆರ್ ಸಿ ಸರ್ಕ್ಯೂಟ್ ಏನಿದೆ ಅದರಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 5 ಓಮ್ ಅಂತ, ಅದನ್ನು ಕೂಡ ಬರೆದುಕೊಂಡಿದ್ದೀವಿ. ನಂತರ ಕೆಪಾಸಿಟನ್ಸ್ ವ್ಯಾಲ್ಯೂ ಕೂಡ ಹೇಳಿದ್ದಾರೆ 800 ಮೈಕ್ರೋಫ್ಯಾರಡ್ ಅಂತ. ಸೊ 800 ಮೈಕ್ರೋಫ್ಯಾರಡ್, ಮೈಕ್ರೋ ಅಂತ ಹೇಳಿದ್ರೆ 10⁻⁶. ಅದಕ್ಕೋಸ್ಕರ 800 ಇಂಟು 10⁻⁶ ಫ್ಯಾರಡ್ ಅಂತ ಬರ್ತೀವಿ. ಫ್ಯಾರಡ್ ಅಂತ ಹೇಳಿದ್ರೆ ಎಸ್ ಐ ಯೂನಿಟ್ ಆಫ್ ಏನು, ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ, ಎಸ್ ಐ ಯೂನಿಟ್ ಆಫ್ ಕೆಪಾಸಿಟನ್ಸ್. ಸರಿನಾ? ಹಾಗಿದ್ರೆ ಈ ಸೀರೀಸ್ ಆರ್ ಸಿ ಸರ್ಕ್ಯೂಟ್ ಏನಿದೆ ಅದರಲ್ಲಿ ಇಂಪಿಡೆನ್ಸ್ ಅನ್ನ ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ ಯಾವ್ದು ತಿಳ್ಕೊಳ್ಳೋದಾದ್ರೆ ಝೆಡ್ ಆರ್ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್. ಝೆಡ್ ಆರ್ ಸಿ ಅಂತ ಹೇಳಿದ್ರೆ ಇಂಪಿಡೆನ್ಸ್ ಇನ್ ಆರ್ ಸಿ ಸರ್ಕ್ಯೂಟ್ ಅಂತ ಅರ್ಥ. ಝೆಡ್ ಅಂತ ಹೇಳಿದ್ರೆ ಇಂಪಿಡೆನ್ಸ್ ಅನ್ನ ಡಿನೋಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಆರ್ ಸಿ ಅಂತ ಹೇಳಿ ಇಲ್ಲಿ ಬರ್ದಿರೋದು ಆರ್ ಸಿ ಸರ್ಕ್ಯೂಟ್ ಅಂತ ಡಿನೋಟ್ ಮಾಡೋದು. ಸೊ ಝೆಡ್ ಆರ್ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್ ಏನಾಗಿರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಇಂಪಿಡೆನ್ಸ್ ಇನ್ ಆರ್ ಸಿ ಸರ್ಕ್ಯೂಟ್ ಆಗಿರುತ್ತೆ. ಸೊ ಆರ್ ವ್ಯಾಲ್ಯೂನ ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈಗ ಎಕ್ಸ್ ಸಿ ವ್ಯಾಲ್ಯೂ ಏನಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ? ಯೂಸಿಂಗ್ ದಿಸ್ ಫಾರ್ಮುಲಾ ಎಕ್ಸ್ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ನ್ಯೂ ಸಿ. 2 ಆಮೇಲೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು 3.142. ಅದಂತರ ನ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 50 ಹರ್ಟ್ಸ್. ಸಿ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 800 ಇಂಟು 10⁻⁶ ಫ್ಯಾರಡ್. ಅದನ್ನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಿದ್ರೆ ಎಕ್ಸ್ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ವ್ಯಾಲ್ಯೂ ದಟ್ ಈಸ್ 3.142 ಇಂಟು ನ್ಯೂ ದಟ್ ಈಸ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಇಂಟು 50 ಇಂಟು ಸಿ. ಸಿ ವ್ಯಾಲ್ಯೂ ಎಷ್ಟು, 800 ಇಂಟು 10⁻⁶. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಎಕ್ಸ್ ಸಿ ಇಸ್ ಈಕ್ವಲ್ ಟು ನ್ಯೂಮಿರೇಟರ್ 1 ಇದೆ ಡಿವೈಡೆಡ್ ಬೈ 2 ಇಂಟು 3.142 ಇಂಟು 50 ಇಂಟು 800 ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಸರಿನಾ? ನಂತರ ಇಲ್ಲಿ 10⁻⁶ ಇದೆ, ಅದನ್ನ ಬರ್ದ್ಕೊಂಡಿದ್ದೀವಿ. ಸೊ ಈ ವ್ಯಾಲ್ಯೂ ಇಂಟು 10⁻⁶ ಅಂತ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರುವಂತಹ ಟರ್ಮ್ ಅನ್ನ ಸಿಂಪ್ಲಿಫೈ ಮಾಡಿದ್ರೆ 10⁻⁶ ಇದೆಯಾ, 10⁻⁶ ಇದೆಯಾ, ಅವಾಗ ಏನ್ ಮಾಡ್ಬೋದು, 1 2 3 4 5 6 ಇಲ್ಲಿ ಪಾಯಿಂಟ್ ಅಂತ ತೆಗೆದುಕೊಳ್ಬಹುದು. ಈ ಟರ್ಮ್ ಹೋಗತ್ತೆ. ಸರಿನಾ? ಅವಾಗ ಏನಾಗುತ್ತೆ, ಎಕ್ಸ್ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 0.02513 ಅಂತ ಆಗತ್ತೆ. ಸೊ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ 1 ಡಿವೈಡ್ ಬೈ ದಿಸ್ ವ್ಯಾಲ್ಯೂ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ಸಿ ಇಸ್ ಈಕ್ವಲ್ ಟು 3.97 ಓಮ್ ಅಂತ ಬರುತ್ತೆ. ಎಕ್ಸ್ ಸಿ ಅಂತ ಹೇಳಿದ್ರೆ ಏನಾಗಿರುತ್ತೆ, ಕೆಪಾಸಿಟಿವ್ ರಿಯಾಕ್ಟನ್ಸ್. ಅಂದ್ರೆ ಎಸ್ ಐ ಏನು, ಓಮ್. ಸರಿ ಇದೆಯಾ? ಸರಿ ಇದೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಎಕ್ಸ್ ಸಿ ವ್ಯಾಲ್ಯೂ ಸಿಕ್ತು. ಈ ಎಕ್ಸ್ ಸಿ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಹಾಗಿದ್ರೆ ಝೆಡ್ ಆರ್ ಸಿ ದಟ್ ಈಸ್ ಇಂಪಿಡೆನ್ಸ್ ಇನ್ ಆರ್ ಸಿ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ದಟ್ ಈಸ್ 5 ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ವ್ಯಾಲ್ಯೂ ಸಿಕ್ಕಿದೆ 3.97. ಸೊ ಎಕ್ಸ್ ಸ್ಕ್ವೇರ್ ಇದೆ, ಸೊ 3.97 ಸ್ಕ್ವೇರ್. ಸರಿ ಇದೆಯಾ? ಸರಿ ಇದೆ. ಸೊ ಝೆಡ್ ಆರ್ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ದಟ್ ಈಸ್ 25 ಪ್ಲಸ್ 3.97 ಏನಿದೆ ಅದನ್ನ ಸ್ಕ್ವೇರ್ ಮಾಡಿದ್ರೆ 15.76 ಅಂತ ಬರುತ್ತೆ. ಸೊ ಝೆಡ್ ಆರ್ ಸಿ ಇಸ್ ಈಕ್ವಲ್ ಟು 25 ಪ್ಲಸ್ 15.76 ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 40.76 ಅಂತ ಬರುತ್ತೆ. ಸೊ ಅದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಝೆಡ್ ಆರ್ ಸಿ ಇಸ್ ಈಕ್ವಲ್ ಟು 6.38 ಓಮ್ ಅಂತ ಬರುತ್ತೆ. ಸರಿನಾ? ಅದೇನಾಗಿರುತ್ತೆ, ಇಂಪಿಡೆನ್ಸ್ ಇನ್ ಆರ್ ಸಿ ಸರ್ಕ್ಯೂಟ್ ಆಗಿರುತ್ತೆ. ಅದರ ಎಸ್ ಐ ಕೂಡ ಓಮ್. ಸರಿ ಇದೆಯಾ? ಸರಿ ಇದೆ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ, ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಕರೆಂಟ್ ಏನಿದೆ, ಸೊ ಇಲ್ಲಿಗ ವೋಲ್ಟೇಜ್ ಆರ್ ಎಂ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾವು ಕರೆಂಟ್ ಏನಿದೆ ಅದನ್ನು ಕೂಡ ಆರ್ ಎಂ ಎಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಂ ಎಸ್ ಡಿವೈಡೆಡ್ ಬೈ ಆರ್ ಸಿ. ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ ಫಾರ್ಮುಲಾ ನಾವು ಯೂಸ್ ಮಾಡ್ತಿದ್ದೀವಿ. ಸರಿನಾ? ಐ ಆರ್ ಎಂ ಎಸ್ ಈಕ್ವಲ್ ಟು ವಿ ಆರ್ ಎಂ ಎಸ್ ವ್ಯಾಲ್ಯೂ ಎಷ್ಟಿದೆ, 200 ವೋಲ್ಟ್. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಅದರ ನಂತರ ಝೆಡ್ ಆರ್ ಸಿ ದಟ್ ಈಸ್ ಇಂಪಿಡೆನ್ಸ್ ಇನ್ ಆರ್ ಸಿ ಸರ್ಕ್ಯೂಟ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟು, 6.8. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬಂತು, 200 ಡಿವೈಡ್ ಬೈ 6.38 ಎಷ್ಟು ಬಂತು ವ್ಯಾಲ್ಯೂ, 31.34 ಅಂತ ಬಂತು. ಸೊ ಐ ಆರ್ ಎಂ ಎಸ್
ಕರೆಂಟ್ ಅದ್ರ ವ್ಯಾಲ್ಯೂ ಬಂತು 31.34 ಎಸ್ ಏನು ಕರೆಂಟ್ ಇಂದು ಆಂಪಿಯರ್. ಸೊ 31.34 ಆಂಪಿಯರ್ ಅಂತ ಬಂತು ವ್ಯಾಲ್ಯೂ ಆಫ್ ಕರೆಂಟ್. ಹಾಗಿದ್ರೆ ಇಂಪಿಡೆನ್ಸ್ ಮತ್ತು ಕರೆಂಟ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಈಗ ಸೆಕೆಂಡ್ PUC ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಇದರಲ್ಲಿ ಕೊಟ್ಟಿರುವಂತಹ ನೆಕ್ಸ್ಟ್ ಪ್ರಾಬ್ಲಮ್ ದಟ್ ಈಸ್ ಕ್ವಶನ್ ನಂಬರ್ 48. ಅದಕ್ಕೆ ಯಾವ ರೀತಿ ಆನ್ಸರ್ ನಾವು ಫೈಂಡ್ ಔಟ್ ಮಾಡೋದು ಅಂತ ಈಗ ತಿಳಿದುಕೊಳ್ಳೋಣ. ಕ್ವಶನ್ ಅನ್ನ ನೀವೀಗ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ, ನಾನೊಮ್ಮೆ ಓದ್ತೀನಿ. ಸರಿ, ಅ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ಎ ಫೇಸ್ ಆಫ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಹೇಳಿದ್ದಾರೆ. ಅಂದ್ರೆ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಇದೆ, ಅದ್ರ ಮೇಲೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸರಿನಾ? ನಂತರ ಬೈ ರೊಟೇಟಿಂಗ್ ದ ಪ್ರಿಸಮ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಈಸ್ ಮೇಜರ್ ಟು ಬಿ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಿಸಮ್ ಏನಿರುತ್ತೆ ಅದನ್ನ ರೊಟೇಟ್ ಮಾಡ್ತಾರೆ, ಅದು ಪ್ರೊಸೀಜರ್. ಸೊ ಆ ಪ್ರೊಸೀಜರ್ ಕೊಟ್ಟಿದ್ದಾರೆ ಅಷ್ಟೇ, ಅಂದ್ರೆ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪ್ರಿಸಮ್ ಅನ್ನ ರೊಟೇಟ್ ಮಾಡ್ತಾ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಿದ್ದಾರೆ, ಅದು 40 ಡಿಗ್ರಿ ಇದೆ. ಹಾಗಿದ್ರೆ ಗಿವನ್ ಕ್ವಾಂಟಿಟೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಅದು 40 ಡಿಗ್ರಿ ಆಗಿರುತ್ತೆ. ನಂತರ ಅವ್ರೀಗ ಏನನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಡಿಟರ್ಮೈನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ and if prism is immersed completely in water of refractive index 1.33 calculate the angle of deviation. ಅಂತ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ನಾವು, ಆ ಪ್ರಿಸಮಿನ ಮಟೀರಿಯಲ್ ಏನಿದೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದರ ನಂತರ ಆ ಪ್ರಿಸಮ್ ಅನ್ನ ಕಂಪ್ಲೀಟ್ಲಿ ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದ್ರೆ ಏನಾಗತ್ತೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಚೇಂಜ್ ಆಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸಿಂಪಲ್ ಇದೆ, ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಗಿವನ್ ಕ್ವಾಂಟಿಟೀಸ್ ಅನ್ನು ನಾವು ಬರ್ತ್ಕೊಳ್ಬೇಕು. ಏನೇನು ಕೊಟ್ಟಿದ್ದಾರೆ ಹಾಗಿದ್ರೆ, ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಆಯ್ತು ಅಂತ ಹೇಳಿದ್ರೆ ಎಲ್ಲ ಆಂಗಲ್ಸ್ 60 ಡಿಗ್ರಿ ಇರುತ್ತೆ. ಹಾಗಿದ್ರೆ ಆಂಗಲ್ ಆಫ್ ಪ್ರಿಸಮ್ ಎಷ್ಟಾಗಿರುತ್ತೆ, ಕಮೆಂಟ್ ಬಾಕ್ಸ್ ಬರ್ರಿ. ಆಂಗಲ್ ಆಫ್ ಪ್ರಿಸಮ್ ಈಸ್ 60 ಡಿಗ್ರಿ. ನಂತರ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಎಷ್ಟಿತ್ತು 40 ಡಿಗ್ರಿ, ಅದನ್ನು ಕೂಡ ಬರ್ತ್ಕೊಂಡಿದ್ದೀವಿ. ನಂತರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಕೂಡ ಕೊಟ್ಟಿದ್ರು, ಎಷ್ಟಿತ್ತು 1.33. ಈಗ ನಮ್ಮ ಹತ್ರ ಎ ಇದೆ, ಅಂದ್ರೆ ಆಂಗಲ್ ಆಫ್ ಪ್ರಿಸಮ್ ಇದೆ, ಆಂಗಲ್ ಆಫ್ ಡಿವಿಯೇಷನ್, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇದೆ. ಹಾಗಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಯಾವ್ದಾಗಿತ್ತು ಇದಾಗಿತ್ತು. ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ ಎ ಬೈ 2. ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಇಲ್ಲಿ ಎನ್ ಜಿ ಅಂತ ಬರ್ತಿದ್ದೀನಿ. ಜಿ ಅಂತ ಹೇಳಿದ್ರೆ ಆ ಪ್ರಿಸಮ್ ಏನಿದೆ ಅದು ಗ್ಲಾಸ್ ಇಂದ ಆಗದ ಅಂತ ಅಂದ್ಕೊಂಡು ನಾವೇನ್ ಮಾಡಿದೀವಿ, ಎನ್ ಜಿ ಅಂತ ಬರ್ತಿದ್ದೇವೆ, ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಂತ. ಸರಿನಾ? ಸರಿ, ಆಗಿದೆ. ಎನ್ ಜಿ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಇರೋದು ಸೈನ್ ಎ ಇದ್ದಲ್ಲಿ 60, ಡಿ ಇದ್ದಲ್ಲಿ 40 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಾಗುತ್ತೆ, ಸೈನ್ ಎ ಬೈ 2 ಇತ್ತು. ಎ ಅಂತ ಹೇಳಿದ್ರೆ 60 ಡಿಗ್ರಿ, ಸೊ ಸೈನ್ 60/2 ಅಂತ ಆಯ್ತು. ಸರಿ ಇದೆಯಾ? ಸರಿ ಇದೆ. ಅದನ್ನ ಎಷ್ಟು ಏನ್ ಮಾಡ್ತೀವಿ, ಎನ್ ಜಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎನ್ ಜಿ ಈಸ್ ಈಕ್ವಲ್ ಟು ಸೈನ್ 60 + 40 ಎಷ್ಟಾಗತ್ತೆ, 100 ಡಿವೈಡೆಡ್ ಬೈ 2 ಅಂತಿದೆ. ಹಾಗಿದ್ರೆ 100 ಡಿವೈಡ್ ಬೈ 2 ಎಷ್ಟಾಯ್ತು, 50. ಸೊ ಸೈನ್ 50 ನ್ಯೂಮರೇಟರ್ ಅಲ್ಲಿ ಡಿವೈಡೆಡ್ ಬೈ ಸೈನ್ 60/2 ಅಂತಿದೆ. 60 ಡಿವೈಡ್ ಬೈ 2 ಎಷ್ಟಾಯ್ತು, 30. ಸೊ ಡಿವೈಡೆಡ್ ಬೈ ಸೈನ್ 30. ಸರಿ ಇದೆಯಾ? ಸರಿ ಇದೆ. ನಿಮ್ಮ ಹತ್ರ ಈಗ ಲಾಗ್ ಟೇಬಲ್ ಇರುತ್ತೆ, ಅದರೊಳಗಡೆ ನ್ಯಾಚುರಲ್ ಸೈನ್ ಅಂತ ಇರುತ್ತೆ. ಅದರಿಂದ ಸೈನ್ 50 ವ್ಯಾಲ್ಯೂ ಎಷ್ಟು, ಹಾಗೆ ಸೈನ್ 30 ವ್ಯಾಲ್ಯೂ ಎಷ್ಟು, ಅದನ್ನ ಫೈಂಡ್ ಔಟ್ ಮಾಡಿ ಬರೀರಿ. ನಾನು ಬರೆದಿದ್ದೀನಿ. ಸೊ ಎನ್ ಜಿ ಇಸ್ ಈಕ್ವಲ್ ಟು ಸೈನ್ 50 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ 0.7604 ಅಂತ ಬರುತ್ತೆ, ಡಿವೈಡೆಡ್ ಬೈ ಸೈನ್ 30 ವ್ಯಾಲ್ಯೂ 0.5 ಅಂತ ಬರುತ್ತೆ. ಸರಿನಾ? ಅದನ್ನ ಬರೀರಿ. ನಂತರ ಈಗ 0.7604 ಡಿವೈಡೆಡ್ ಬೈ 0.5 ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 1.532 ಅಂತ ಬರುತ್ತೆ.
ಹಾಗಿದ್ರೆ ಆ ಮಟೀರಿಯಲ್ ಆಫ್ ದ ಪ್ರಿಸಮ್ ಏನಿದೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ NG is equal to 1.532 ಅಂತ ಆಯಿತು. ದಿಸ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ ಆಫ್ ದ ಪ್ರಿಸಮ್. SI ಯೂನಿಟ್ ಏನೋದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ SI ಯೂನಿಟ್ ಇರುತ್ತಾ? ಇರೋದಿಲ್ಲ. ಸರಿನಾ? ನಂತರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಆಫ್ ಪ್ರಿಸಮ್ ಇನ್ ವಾಟರ್ ಅಂದ್ರೆ ಆ ಪ್ರಿಸಮ್ ಏನಿದೆ ಅದು ಏರ್ ಅಲ್ಲಿ ಇತ್ತು, ಅದ್ರ ನಂತರ ಏನ್ ಮಾಡಿದ್ರು, ಇಲ್ಲಿ ವಾಟರ್ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಆ ಪ್ರಿಸಮ್ ಅನ್ನ ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದ್ರು. ಹಾಗಿದ್ರೆ ಏನಾಗತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಆಫ್ ಪ್ರಿಸಮ್ ವಿತ್ ರಿಸ್ಪೆಕ್ಟ್ ಟು ವಾಟರ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೀಗೆ ಕ್ಯಾಲ್ಕುಲೇಟ್ ಮಾಡೋದು. NGW ಅಂದ್ರೆ refractive index of glass with respect to water, that is equal to NG, that is the refractive index of glass divided by refractive index of water, that is NW. NW ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿ. NG ಇದ್ದಲ್ಲಿ 1.532 ಡಿವೈಡೆಡ್ ಬೈ NW ಇದ್ದಲ್ಲಿ 1.33 ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟು ಬಂತು ವ್ಯಾಲ್ಯೂ? ಇಷ್ಟೇ ಬರುತ್ತೆ. ಚೆಕ್ ಮಾಡೋಣ. ಸರಿ, NGW is equal to 1.1518 ಅಂತ ಬಂತು. ದಿಸ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ವಾಟರ್ ಆರ್ ವೆನ್ ಇಟ್ ಈಸ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್ ಇನ್ ವಾಟರ್ ಅಂತ ಆಯ್ತು. ಹಾಗಿದ್ರೆ ಇದೇ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಂಗಲ್ ಆಫ್ ದ ಪ್ರಿಸಮ್ ಹಾಗೆ ಇರುತ್ತೆ. ಡಿ ಇದ್ದಲ್ಲಿ DW ಅಂತ ಬರೆದುಕೊಂಡಿದೀವಿ. ಸರಿನಾ? ಇದೇ ಫಾರ್ಮುಲಾನ ಮತ್ತೊಮ್ಮೆ ಯೂಸ್ ಮಾಡ್ತಿದ್ದೀವಿ. ಯಾವಾಗ ಆ ಪ್ರಿಸಮ್ ಏನಿದೆ ಅದನ್ನ ಕಂಪ್ಲೀಟ್ಲಿ ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದ್ದಾರೆ ಆವಾಗ ಫಾರ್ಮುಲಾ ಅಂತ ಬರ್ತಿದ್ದೀವಿ. NGW is equal to sin A plus DW divided by 2 whole divided by sin A by 2. ಆಂಗಲ್ ಆಫ್ ದ ಪ್ರಿಸಮ್ ಅಷ್ಟೇ ಇರತ್ತಾ ಅಥವಾ ಚೇಂಜ್ ಆಗತ್ತಾ? ಸೇಮ್ ಇರುತ್ತೆ. ಹಾಗಿದ್ರೆ ಎದಲ್ಲಿ 60 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಚೇಂಜ್ ಆಗಿರುವಂತಹ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ NGW ವ್ಯಾಲ್ಯೂ ಗೊತ್ತಿದೆ 1.1518 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. NGW ದಲ್ಲಿ 1.1518 ಈಸ್ ಈಕ್ವಲ್ ಟು ಸೈನ್ ಎ ದಲ್ಲಿ ಆಂಗಲ್ ಆಫ್ ದ ಪ್ರಿಸಮ್ ಎಷ್ಟಿತ್ತು? 60 ಡಿಗ್ರಿ. 60 ಪ್ಲಸ್ DW ನ ಹಾಗೆ ಬರ್ತಿದ್ದೀವಿ. ಯಾಕೆ? ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ? ಪ್ರಿಸಮ್ ಅನ್ನ ಕಂಪ್ಲೀಟ್ಲಿ ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಚೇಂಜ್ ಆಗುತ್ತೆ. ಅದನ್ನ DW ಅಂತ ಬರ್ಕೊಂಡಿದೀವಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ದಲ್ಲಿ 60 ಬರೆದ್ವಿ ಪ್ಲಸ್ DW ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ಹಾಗೆ ಬರ್ಕೊಂಡಿದೀವಿ. ಡಿವೈಡೆಡ್ ಬೈ 2 ಅಂತ ಆಯ್ತು. ನಾವು ಹೋಲ್ ಡಿವೈಡೆಡ್ ಬೈ ಸೈನ್ A by 2 ಅಂದ್ರೆ ಎಷ್ಟಾಗಿತ್ತು? 60. ಸೊ 60 ಡಿವೈಡ್ ಬೈ 2 30. ಅದಕ್ಕೋಸ್ಕರ ಸೈನ್ 60 by 2 ಅಂತ ಬರ್ತಿದ್ದೀವಿ. ಅದ್ರ ವ್ಯಾಲ್ಯೂ ಆಕ್ಚುಲಿ ಏನಾಗುತ್ತೆ? ಸೈನ್ 30 ಅಂತ ಆಗುತ್ತೆ. ಸೊ ಸೈನ್ 30 ಡಿನಾಮಿನೇಟರ್ ಇದೆ, ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡ್ಬೋದಾ? ಮಲ್ಟಿಪ್ಲೈ ಮಾಡಬಹುದು. ಅದಕ್ಕೋಸ್ಕರನೇ ಇಲ್ಲಿ ಮಲ್ಟಿಪ್ಲೈ ಮಾಡಿದೀವಿ. ಸೊ 1.1518 ಇಂಟು ಇದು ಸೈನ್ 60 by 2 ಅಂತ ಹೇಳಿದ್ರೆ ಸೈನ್ 30 ಆಗುತ್ತೆ. ಅದನ್ನ ಈ ಕಡೆ ತೆಗೆದುಕೊಂಡು ಒಂದು ಮಲ್ಟಿಪ್ಲೈ ಮಾಡಿದೀವಿ. ಸೊ ಇಂಟು ಸೈನ್ 30 ಈಸ್ ಈಕ್ವಲ್ ಟು ಎಷ್ಟಾಯ್ತು? ಸೈನ್ 60 ಪ್ಲಸ್ DW ಡಿವೈಡೆಡ್ ಬೈ 2 ಅಂತ ಆಯ್ತು. ಇಲ್ಲಿವರೆಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯ್ತು. ಅರ್ಥ ಆಗ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಯಾಕಂತ ಹೇಳಿದ್ರೆ ಟೀಚ್ ಮಾಡಿ ನಿಮ್ಗೆ ಅರ್ಥ ಆಗ್ತಂತ ಗೊತ್ತಾದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಸರಿ, ಹಾಗಿದ್ರೆ ಇಲ್ಲಿ 1.1518 ಇಂಟು ಸೈನ್ 30 ಇದೆ. ಸೈನ್ 30 ವ್ಯಾಲ್ಯೂ 0.5 ಅಂತ ಆಗತ್ತೆ. ಸರಿನಾ? ಹಾಗಿದ್ರೆ 1.1518 ಇಂಟು ಸೈನ್ 30 ವ್ಯಾಲ್ಯೂ ದಟ್ ಈಸ್ 0.5 ಈಸ್ ಈಕ್ವಲ್ ಟು ಸೈನ್ 60 ಪ್ಲಸ್ DW ಡಿವೈಡ್ ಬೈ 2 ಅಂತ ಬರೆದುಕೊಂಡ್ವಿ. ಸರಿ ಇದೆ ಇಲ್ಲಿವರೆಗೆ? ಸರಿ ಇದೆ. ಈಗ 1.1518 ಇಂಟು 0.5 ಮಲ್ಟಿಪ್ಲೈ ಮಾಡಿದ್ರೆ 0.5759 ಅಂತ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ಸರಿ ಇದೆಯಾ ಅಂತ. ಸರಿ ಇದೆ. ಅದ್ರ ನಂತರ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಸೈನ್ 60 ಪ್ಲಸ್ DW ಬೈ 2 ಅಂತಿದೆ. ಅದನ್ನ ಹಾಗೆ ಬರ್ಕೊಂಡಿದ್ವಿ. ಸೈನ್ 60 ಪ್ಲಸ್ DW ಡಿವೈಡ್ ಬೈ 2 ಅಂತ ಬರ್ಕೊಂಡಿದ್ವಿ. ಹಾಗೆ ಬರ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಇಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಾದ್ರೆ 0.5759 ಏನಿದೆ ಇದನ್ನು ನೀವು ಸೈನ್ ಟೇಬಲ್ ಏನಿದೆ ನ್ಯಾಚುರಲ್ ಸೈನ್ ಟೇಬಲ್ ಅದರಲ್ಲಿ 0.5759 ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ಸೈನ್ 35 ಡಿಗ್ರಿ 10 ಮಿನಿಟ್ ಅಂತ ಬರುತ್ತೆ.
ನ್ಯಾಚುರಲ್ ಸೈನ್ ಟೇಬಲ್ ಅಂತ ತೆಗೆದುಕೊಳ್ಳಿ. ಅದರೊಳಗಡೆ ಈ ವ್ಯಾಲ್ಯೂ ಏನಿದೆ ಅದಕ್ಕೆ ಎಷ್ಟು ಆಂಗಲ್ ಇದೆ ಅಂತ ಚೆಕ್ ಮಾಡಿದ್ರೆ 35 ಡಿಗ್ರಿ 10 ಮಿನಿಟ್ ಅಂತ ಬರುತ್ತೆ. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಆಂಗಲ್ ಅನ್ನ ಬರ್ದಿದ್ವಿ ನಾವು. ಈ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಸೈನ್ ಆಂಗಲ್ ಆಗಿ ಬರ್ದಿದ್ವಿ. ಸೈನ್ 35 ಡಿಗ್ರಿ 10 ಮಿನಿಟ್ ಅಂತ ಬಂತು. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಹಾಗೆ ಇದೆ ಅಂದ್ರೆ ಸೈನ್ 60 ಪ್ಲಸ್ DW/2 ಅದನ್ನ ಹಾಗೆ ಬರ್ತ್ಕೊಂಡು. ಈಗ ಇದೊಂದು ವಿಷಯ ನಿಮ್ಗೆ ನೆನಪಿನಲ್ಲಿ ಇರಲಿ, ಇಲ್ಲಿ ಬರ್ತೇನೆ ನೋಡಿ. ಸೈನ್ A ಈಸ್ ಈಕ್ವಲ್ ಟು ಸೈನ್ B ಆಯ್ತು ಅಂತ ಹೇಳಿದ್ರೆ ಏನಾಗತ್ತೆ ಅವಾಗ? ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ B ಆಗ್ಬೇಕಾಯ್ತಾ? ಹಾಗೆ ಈಗ ಸೈನ್ 35 ಡಿಗ್ರಿ 10 ಮಿನಿಟ್ ಈಸ್ ಈಕ್ವಲ್ ಟು ಸೈನ್ 60 ಪ್ಲಸ್ DW/2 ಅಂತ ಹೇಳಾದ್ರೆ ಇದೆರಡು ಸೈನ್ ಇದೆ, ಹಾಗಿದ್ರೆ ಆಂಗಲ್ಸ್ ಈಕ್ವಲ್ ಆಗ್ಬೇಕಾಯ್ತಾ? ಇದೆರಡು ಆಗ್ಬೇಕಾಯ್ತು ಅಥವಾ ಈಕ್ವಲ್ ಇರತ್ತೆ. ಅದಕ್ಕೋಸ್ಕರನೇ 35 ಡಿಗ್ರಿ 10 ಮಿನಿಟ್ ಈಸ್ ಈಕ್ವಲ್ ಟು 60 ಪ್ಲಸ್ DW/2 ಅಂತ ಬರ್ದ್ವಿ. ಸರಿನಾ? ಸರಿ, ಈಗೇನ್ ಮಾಡ್ತೀವಿ? ಇಲ್ಲಿ 2 ಇದೆ, ಅದರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದೀವಿ. ಸರಿನಾ? ಹಾಗಿದ್ರೆ 60 ಪ್ಲಸ್ DW ಈ ಕಡೆ ಬರ್ತ್ಕೊಂಡಿದೀವಿ. ಅದ್ರ ನಂತರ 2 ದಿಂದ 35 ಡಿಗ್ರಿಗೆ ಮಲ್ಟಿಪ್ಲೈ ಮಾಡಿದ್ರೆ 70 ಡಿಗ್ರಿ ಅಂತ ಆಗತ್ತೆ. ಡಿಗ್ರಿ ಮಲ್ಟಿಪ್ಲೈ ಮಾಡಾಯ್ತು. ಇಲ್ಲಿ ಮಿನಿಟ್ಸ್ ಇದೆ, ಅದಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಹಾಗಿದ್ರೆ 10 ಮಿನಿಟ್ ಇದೆ, ಅದಕ್ಕೆ 2 ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗತ್ತೆ? 20 ಮಿನಿಟ್ ಆಗತ್ತೆ. ಸರಿ ಇದೆಯಾ? ಸರಿ ಇದೆ. ಇದ್ರ ನಂತರ ಏನ್ ಮಾಡ್ತೀವಿ? ನಮಗೆ DW ವ್ಯಾಲ್ಯೂ ಬೇಕು. ಅದಕ್ಕೋಸ್ಕರ ಇಲ್ಲಿರೋ 60 ಏನಿದೆ ಅದನ್ನ ಈ ಕಡೆ ತೆಗೆದುಕೊಂಡು ಬಂದಿದ್ದೀವಿ. ಅವಾಗ ಏನಾಯ್ತು? DW ಇಸ್ ಈಕ್ವಲ್ ಟು 70 ಡಿಗ್ರಿ 20 ಮಿನಿಟ್ಸ್ ಮೈನಸ್ 60 ಡಿಗ್ರಿ ಅಂತ ಆಯ್ತು. ಡಿಗ್ರಿ ಇಲ್ಲದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಡಿಗ್ರಿ ಪಾರ್ಟ್ ಇದೆ ಅದರಿಂದಾನೇ ಮೈನಸ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ 70 ಡಿಗ್ರಿಯಲ್ಲಿ 60 ಡಿಗ್ರಿ ಮೈನಸ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಉಳಿತು? 10 ಡಿಗ್ರಿ ಉಳಿತು. 20 ಮಿನಿಟ್ ಹಾಗೆ ಇರತ್ತೆ. ಹಾಗಿದ್ರೆ 20 ಮಿನಿಟ್. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ when that prism is completely immersed in water is 10 ಡಿಗ್ರಿ 20 ಮಿನಿಟ್. ಎಲ್ಲ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಕ್ಲಾಸ್ ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಾ? ಶೇರ್ ಮಾಡಿ. ನಂತರ ನನ್ನ ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸ್ ಹಾಗೆ ವಿಶಸ್ ಅನ್ನ ತುಂಬ ಬಿಲೀವ್ ಮಾಡ್ತೀನಿ. ನನ್ನ ಮುಂದಿನ ಜೀವನಕ್ಕಾಗಿ ನಿಮ್ಮ ಬ್ಲೆಸ್ಸಿಂಗ್ಸ್ ಹಾಗೆ ವಿಶಸ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಧನ್ಯವಾದ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.